ನಿನ್ನ ಸಹೋದರನನ್ನು ನಿನ್ನ ಜನ್ಮದಾತನನ್ನು ಆ ದುರ್ಯೋಧನ ನರಳಿಸಿ ನರಳಿಸಿ ಚಿತ್ರಹಿಂಸೆಯನ್ನು ನರಳಿಸಿ ನರಳಿಸಿಕೊಂಡನಲ್ಲ. ಏನಾಯಿತು ಶಕುನಿ ನಿನ್ನ ಸೇರು? ಏನಾಯಿತು ಶಕುನಿ ನಿನ್ನ ಶಪಥ? ಏನಾಯಿತು ಶಕುನಿ ನಿನ್ನ ಸೇರು? ಸದ್ದು ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಗಳಂತೆ ಹಲ್ಲಗಳಿದ್ದಿರುವ ಆದಮ ಮರುಳುಗಳೇ ಸದ್ದು ಏರಿ ಕುಕ್ಷಿ ಬಗೆಯ ಕುಹಕ ಕಂದದ ಸಂಖ್ಯೆಗೆ ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಯುತ್ತಿರುವ ಪ್ರಚಂಡ ಮಾರುತ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಂದರ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಲಾಭ. ದುರ್ಯೋಧನ ಮನಸ್ಸಿನ ದುಸ್ಸಾಹ ಚಿಂತನೆಯಿಂದ ತನ್ನ ಶರೀರವೇ ದಹಿಸುತ್ತಿರುವುದು. ಎಲೆ ಎಲವ ದುರ್ಯೋಧನ ದುರ್ಯೋಧನನೇ ಕೇಳು. ಅಂದು ನಿರಪರಾಧಿಗಳು ಗಾಂಧಾರ ವಂಶೋತ್ತಮರಾದ ನನ್ನನ್ನು ನನ್ನ ಜನ್ಮನಾದನನ್ನು ಈ ನಿನ್ನ ಕಗ್ಗತ್ತನೆಯ ಕಾರಾಗೃಹದಲ್ಲಿ ನೀನು ನೀಡುತ್ತಿದ್ದ ಚಿತ್ರ ಶಿಕ್ಷೆಯನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈಕಾಲುಗಳೇ ಕಪ್ಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ಈ ನನ್ನ ಹೃದಯ ಕ್ಲೇಶ ಜ್ವಾಲೆ ಧಗಧಗನೆ ಹತ್ತಿ ಹುರಿಯುತ್ತಿರುವುದು. ದುರ್ಯೋಧನ ಧಗಧಗನೆ ಹತ್ತಿ ಹುರಿಯುತ್ತಿರುವುದು.
ನಿರಂತರ ಬಡಬಗ್ನಿ ಶಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿ ಹೋಗಿ ದುರ್ಯೋಧನ ಈ ನನ್ನ ದೇಹವನ್ನು ಹಣುವಾಗಿ ತುಂಡರಿಸಿದರು. ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನಗೆ ಇಲ್ಲ. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಬೆಳೆಸಿರುವಂತೆಯೇ ನಾನು ಸಹ ತಮ್ಮ 90 ಮಂದಿ ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತ್ಯವನ್ನು ಸಾಧಿಸಿ ಸಮಸ್ತ ಸಾಮಂತರಿಂದ ಹೋಲಿಸಿಕೊಂಡು ರಾಜ್ಯಭಾರವನ್ನು ಮಾಡಬಹುದಾಯಿತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಕಾಡಿ ಘೋರವಾಗಿ ಹೋಯಿತು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಾನು ನಿನ್ನೊಡನೆ ಸೇರಿ ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ಹಿರಿಯರ ನಾಯಕರಂತೆ ಅಡಿಗಳಿಗೂ ನಿನ್ನನ್ನು ಅಡ್ಡದಾರಿಗಳು ಈ ನಿನ್ನ ಅಸ್ತಿನಾವತಿಯ ಸಿಂಹಾಸನವನ್ನು ಮುಳುಗಿಸಿ ಶಕುನಿಯಟ ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ. ದುರ್ಯೋಧನನ 99 ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ನಿರಹಂಕವ ದುರ್ಯೋಧನ ನರಕದ ಭಯಂಕರ ಹಿಂಸೆಯನ್ನು ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಾನಕವಾಗಿದೆ. ತಾಯಿಯ ಕಣ್ಣೀರಿನಿಂದ ತೊಯ್ದು ಒಂದು ಹಿರಿಯರ ರಕ್ತದಿಂದ ಕಳಂಕಿತರಾಗಿ ಪುತ್ರ ಶೋಕದಿಂದ ದೇಶಿಸುತ್ತ ನಿನಗಾಗಿ ನಿನ್ನವರಿಗಾಗಿ ನರಕದ ಮಾರ್ಗವನ್ನೇ ಹಿಡಿಯುವೆ. ಇಲ್ಲ ಇಲ್ಲ